ಇದು ಉದ್ದೇಶ ಏನು ಸರ್? ಮೇನ್ ಉದ್ದೇಶ ಏನು ಕಾರ್ಯಕ್ರಮದ? ಮೇನ್ ಉದ್ದೇಶ ನಾವು ವರ್ಷಕ್ಕೆ ಒಂದ್ಸರಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ನಮ್ಮ ಉದ್ಯಮದಾರರ ಸಂಘದವರು ನಾವು ಒಟ್ಟಾಗಿ ನಮ್ಮ ಒಳಗೆ ಒಂದು ಉದ್ಯಮದ ಸಂಘದ ಆಗುಹೋಗುಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮ. ಹಾಗೆ ತಮಗೆ ಗೊತ್ತಿರುತ್ತೆ ಆಗಿಂದಾಗ ಹೊಸ ಕಾನೂನು, ಆಮೇಲೆ ಉದ್ಯಮದ ಕೂಡ ಹೊಸತನ ಬರ್ತಾ ಇರುತ್ತೆ. ಈ ಹೊಸತನವನ್ನ ನಮ್ಮ ಉದ್ಯಮದಲ್ಲಿ ಹೇಗೆ ಉಳಿಸ್ಕೋಬೇಕು ಇವತ್ತಿಗೆ ತಮಗೆ ಗೊತ್ತಿದೆ. ಯಾಕಂದ್ರೆ ಹಿಂದೆ ಕೆಲಸ ಕೊಡೋದು ಕೆಲಸ ಸಿಗೋದಿಲ್ಲ ಇತ್ತು, ಕೆಲಸ ಕೊಟ್ಟರೆ ಸಾಕು ಅಂತ. ಇವತ್ತು ಕೆಲಸಗಾರ ಸಿಗ್ತಾ ಇಲ್ಲ. ಜೊತೆಗೆ ಅವರಿಗೆ ಕೌಶಲ್ಯ ಪರಿಣತಿಯನ್ನ ಅಥವಾ ಕೊಡುವಂಥದ್ದು. ಅದೇ ರೀತಿಯಲ್ಲಿ ತಮಗೆ ಗೊತ್ತಿದೆ ಇವತ್ತು ಫುಡ್ ಸೇಫ್ಟಿ ಆಕ್ಟ್. ಈ ಫುಡ್ ಸೇಫ್ಟಿ ಆಕ್ಟ್ ಕೂಡ ನಾವು ಅವರಿಗೆ ಆಗಿಂದಾಗ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ತರ ಕಾರ್ಯಕ್ರಮಗಳು ಬಂದಾಗ ಬೇರೆ ಬೇರೆ ವಿಭಾಗದಿಂದ ನಮ್ಮ ಉದ್ಯಮದವರು ಬಂದಾಗ ಈಗ ನಮ್ಮ ರಾಜ್ಯದವರು ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಹೋಟೆಲ್ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ದಕ್ಷಿಣ ವಿಭಾಗದ ಒಂದು ಹೋಟೆಲ್ ಸಂಘ ಇದೆ, ಸೌತ್ ಇಂಡಿಯಾ ಹೋಟೆಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಅಂತ ಇದೆ, ಅದರ ಅಧ್ಯಕ್ಷರಾದ ಶಾಮರಾಜ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ದಕ್ಷಿಣ ಭಾರತದ ಪಂಚ ರಾಜ್ಯಗಳ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹೀಗೆ ಇವರೆಲ್ಲ ಬರೋದ್ರಿಂದ ಏನಾಗುತ್ತೆ, ಉದ್ಯಮದ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇವತ್ತು ಉದ್ಯಮದ ಬೆಳವಣಿಗೆ ಬಗ್ಗೆ ಇರುವಂತಹ ಸಮಸ್ಯೆಗಳು, ಹಾಗೆ ಟೆಕ್ನಾಲಜಿ ಅಡಾಪ್ಷನ್ ಇರಬಹುದು, ಅಥವಾ ನಮ್ಮ ಕಾರ್ಮಿಕರನ್ನ ಉಳಿಸ್ಕೊಡುವಂಥ ವಿಚಾರ ಇರಬಹುದು, ಉದ್ಯಮದಲ್ಲಿ ಕಾಂಪಿಟೇಟಿವ್ ರೇಟ್ನಲ್ಲಿ, ಹಾಗೆ ಒಂದು ಶುದ್ಧವಾದಂಥ ವಾತಾವರಣದಲ್ಲಿ ರುಚಿಕರವಾದಂಥ ಊಟ ತಿಂಡಿಯನ್ನ ಕಾಂಪಿಟೇಟಿವ್ ಪ್ರಯತ್ನದಲ್ಲಿ ಕೊಡುವಂಥ ಒಂದು ಇವತ್ತಿನ ಯುಗ ಹಾಗೆ ನಡೀತಾ ಇದೆ. ಇದರಲ್ಲಿ ಉದ್ಯಮವನ್ನು ಹೇಗೆ ಉಳಿಸ್ಕೊಂಡು ಬೆಳೆಸ್ಕೋಬೇಕು ಅನ್ನೋದೇ ಒಂದು ದೊಡ್ಡ ವಿಚಾರ. ಈ ಎಲ್ಲವೂ ನಮ್ಮಲ್ಲಿ ಚರ್ಚೆ ಆಗುವಂಥ ಒಂದು ವೇದಿಕೆಯನ್ನು ರಾಜ್ಯ ಸಂಘ ಒಂದು ಅವಕಾಶ ಮಾಡುತ್ತೆ, ಆ ವೇದಿಕೆಯನ್ನು ಸೃಷ್ಟಿ ಮಾಡುತ್ತೆ. ಈ ವೇದಿಕೆಯಿಂದ ನಮ್ಮ ಉದ್ಯಮಕ್ಕೆ ನಮ್ಮೊಳಗಿನ ಒಂದು ವಿಚಾರ ವಿನಿಮಯ ಆಗ್ತದೆ, ಅದು ಉದ್ಯಮಕ್ಕೆ ಸಹಾಯಕಾರಿ ಆಗುತ್ತೆ ಅನ್ನೋದು ನಮ್ಮ ಭಾವನೆ.